ಆಹಾರ ಗುಣಮಟ್ಟದ ಪ್ರಾಧಿಕಾರದಿಂದ ದಾಳಿ ಮುಂದುವರೆದಿದೆ. ಇವಾಗ ಪ್ರತಿಷ್ಠಿತ ಕ್ಲಬ್ಗಳಲ್ಲಿ ದಾಳಿಯನ್ನ ನಡೆಸಿದ್ದಾರೆ. ಪ್ರತಿಷ್ಠಿತ ಕ್ಲಬ್ಗಳು ಅಲ್ಲಿ ಏನೇನಾಯ್ತು ಹಾಗಾದ್ರೆ ದಾಳಿ ಸಂದರ್ಭದಲ್ಲಿ ಯಾವ್ಯಾವ ಕ್ಲಬ್ಗಳು ಹಾಗಾದ್ರೆ ಕೆಎಸ್ಸಿಎ ಕ್ಲಬ್, ಸೆಂಚುರಿ ಕ್ಲಬ್, ರೇಸ್ ಕೋರ್ಸ್ ಕ್ಲಬ್, ಬೌರಿಂಗ್ ಕ್ಲಬ್, ಕ್ಯಾಥೋಲಿಕ್ ಕ್ಲಬ್, ಬ್ಯಾಡ್ಮಿಂಟನ್ ಕ್ಲಬ್, ಟೆನ್ನಿಸ್ ಕ್ಲಬ್, ವಿಜಯನಗರದ ಕ್ಲಬ್, ಮಹಾಲಕ್ಷ್ಮಿ ಲೇಔಟ್ ಕ್ಲಬ್, ಮಲ್ಲೇಶ್ವರಂ ಕ್ಲಬ್ ಸೇರಿ ಟೋಟಲ್ 10 ಕಡೆಗಳಲ್ಲಿ ಪರಿಶೀಲನೆಯನ್ನು ನಡೆಸಿದ್ದಾರೆ. ಎಫ್ಎಸ್ಎಸ್ಎಐ ಅಲ್ಲಿಂದ ದಾಳಿಯಾಗಿರುವಂತದ್ದು ಆಹಾರ ಗುಣಮಟ್ಟ ಪ್ರಾಧಿಕಾರದಿಂದ ಮುಂದುವರೆದಿರುವಂತಹ ದಾಳಿ. ನಿರಂತರವಾದಂತಹ ದಾಳಿಯನ್ನ ಮಾಡ್ತಾ ಇದ್ರೆ ಇವರ ಆಹಾರ ಗುಣಮಟ್ಟ ಎಷ್ಟು ಮಟ್ಟಿಗಿದೆ, ಎಷ್ಟು ಮಟ್ಟಿಗೆ ಇದನ್ನ ಜನರಿಗೆ ತಿನ್ನಿಸ್ತಾ ಇದ್ದಾರೆ, ಇದನ್ನ ಕೊಳತೋದ ಆಹಾರ ಪದಾರ್ಥಗಳು, ತರಕಾರಿಗಳು, ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಹಾಲ್ಗಳು, ಜೊತೆಗೆ ಈ ಹಿಂದೆ ಕೂಡ ನಾವು ನೋಡ್ತಾ ಇದ್ವಿ ಪ್ರತಿಷ್ಠಿತ ಪಬ್ಗಳಿರ್ಬೋದು, ಬಾರ್ ಅಂಡ್ ರೆಸ್ಟೋರೆಂಟ್, ಕೆಎಫ್ಸಿ, ಹಾಗೆ ಔಟ್ಲೆಟ್ಗಳು, ಇಲ್ಲೆಲ್ಲವೂ ಕೂಡ ದಾಳಿಯನ್ನ ನಡೆಸಿದ್ದಾರೆ. ಇದರ ಹಿಂದ್ಗಡೆ ಹೋದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಸಣ್ಣ ಪುಟ್ಟ ಹೋಟೆಲ್ಗಳಲ್ಲಿ ಮಾಡ್ತಾ ಇದ್ರು. ಆದ್ರೆ ಈಗ ಪ್ರತಿಷ್ಠಿತ ಕ್ಲಬ್ಗಳಲ್ಲೂ ಕೂಡ ಈಗ ದಾಳಿ ನಡೆಸಲಾಯಿತು. ಕೆಎಸ್ಸಿಎ ಕ್ಲಬ್ನ ಕಿಚನ್ ನಲ್ಲಿ ಸ್ವಚ್ಛತೆಗೆ ತಿಲಾಂಜಲಿ. ತರಕಾರಿ ಕಟ್ ಮಾಡಲು ಪ್ಲಾಸ್ಟಿಕ್ ಬೋರ್ಡ್ ಅನ್ನ ಬಳಕೆ ಮಾಡಲಾಗ್ತಿದೆ ಅಂತೆ. ಕಟ್ಟಿರುವ ಒಳಚರಂಡಿ, ಲೋಕಲ್ ಬೇಳೆಕಾಳು ಇದಕ್ಕೆ ಬಳಸ್ತಾ ಇದ್ರು. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ, ಮಾಂಸ ಎಲ್ಲವೂ ಕೂಡ ಸ್ಟೋರ್ ಮಾಡ್ತಾ ಇದ್ರು. ಅಡುಗೆಗೆ ಬಳಸುವ ಮೀನಿನ ಬಗ್ಗೆಯೂ ಮಾಹಿತಿ ಇಲ್ಲ ಇವರಿಗೆ. ಕೆಎಸ್ಸಿಎ ಕ್ಲಬ್ನ ಕಿಚನ್ ನಲ್ಲಿ ಸ್ವಚ್ಛತೆಗೆ ತಿಲಾಂಜಲಿ. ತರಕಾರಿ ಕಟ್ ಮಾಡಲು ಪ್ಲಾಸ್ಟಿಕ್ ಬೋರ್ಡ್, ಪ್ಲಾಸ್ಟಿಕ್ ನಿಷೇಧ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಮರದ ಪೀಸು ಸಿಕ್ಲಿಲ್ವಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಸಾರ್ವಜನಿಕರು. ಒಂದೇ ಕೋಲ್ಡ್ ಸ್ಟೋರೇಜ್ ನಲ್ಲಿ ತರಕಾರಿ, ಮಾಂಸ ಎಲ್ಲವನ್ನ ಸ್ಟೋರ್ ಮಾಡಿ ಇಡ್ತಾ ಇದ್ರು. ಪಕ್ಕದಲ್ಲೂ ಒಳಚರಂಡಿ, ಅಲ್ಲೇ ಪಕ್ಕದಲ್ಲಿ ತರಕಾರಿ ಕಟ್ ಮಾಡ್ತಿದ್ದಾರೆ. ಸ್ವಚ್ಛತೆ ಎಷ್ಟು ಮಟ್ಟಿಗಿದೆ ನೋಡಿ. ಅಂದ್ರೆ ಈ ದೊಡ್ಡ ದೊಡ್ಡ ಕ್ಲಬ್, ಪಬ್ ಇಲ್ಲೆಲ್ಲ ಕಿಚನ್ಗೆ ಎಂಟ್ರಿನೇ ಇರೋಲ್ಲ ಸಾಮಾನ್ಯ ಜನರಿಗೆ. ಅಲ್ಲಿ ಬರ್ತಾರೆ, ರೆಸ್ಟೋರೆಂಟ್ ಅಲ್ಲಿ ಕೂತ್ಕೊಳ್ತಾರೆ ಮೇಜ್ ಮೇಲೆ, ಇನ್ನೊಬ್ರು ಬಂದು ಯಾರೋ ಆರ್ಡರ್ ತಗೊಂಡು ಹೋಗ್ತಾರೆ, ಅವ್ರು ಬಂದು ಕೊಟ್ಟಿದ್ದು ತಿನ್ಬೇಕು, ಅವ್ರು ಎಷ್ಟು ಬಿಲ್ ಹೇಳ್ತಾರೆ ಅಷ್ಟು ಕೊಟ್ಬಿಟ್ಟು ಬರಬೇಕು. ಸಾಮಾನ್ಯ ಕಿಚನ್ಗಳಲ್ಲೆಲ್ಲ ನಮಗೆ ಹೋಟೆಲ್ ಹೋದಂತ ಸಂದರ್ಭದಲ್ಲಿ ಕಿಚನ್ ಎಲ್ಲ ಕಣ್ಣು ಮುಂದೆ ಕಾಣಿಸುತ್ತೆ. ಆದ್ರೆ ಇಲ್ಲ ಆಗ್ತಿರೋದೇನು, ಪ್ರತಿಷ್ಠಿತ ಕ್ಲಬ್ಗಳು, ಬಾರ್ ಅಂಡ್ ರೆಸ್ಟೋರೆಂಟ್ಗಳು, ಪಬ್ಗಳು, ಅಲ್ಲಿ ಏನಾಗ್ತಿದೆ ಹಾಗಾದ್ರೆ? ಸೆಂಚುರಿ ಕ್ಲಬ್ನಿಂದ ನನ್ನ ಕಲೀಗ್ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಬೌರಿಂಗ್ ಕ್ಲಬ್ನಿಂದ ರೇಮಾನ್ ಕೂಡ ಜಾಯ್ನ್ ಆಗ್ತಿದ್ದಾರೆ. ಫಸ್ಟ್ ನಾನು ಸತ್ತಾರ್ ಅವ್ರನ್ನ ಮಾತಾಡ್ತೀನಿ. ಸತ್ತಾರ್, ಈ ದಾಳಿ ಸಂದರ್ಭದಲ್ಲಿ ಏನೆಲ್ಲ ಸಿಕ್ತು, ಯಾವ್ದೆಲ್ಲ ಆಹಾರ ಪದಾರ್ಥಗಳು, ಎಷ್ಟು ಮಟ್ಟಿಗೆ ಗುಣಮಟ್ಟ ಇದೆ ಅಂತ? ಪ್ರಶ್ನೆ ಕೇಳಿದ್ದೀನಿ, ಆದ್ರೆ ಅವರಿಗೆ ಅದು ಕೇಳಲಿಲ್ಲ ಅನ್ಸುತ್ತೆ ಸತ್ತಾರ್ ಅವರಿಗೆ. ಮತ್ತೆ ನಾನು ಪ್ರಯತ್ನ ಮಾಡ್ತೀನಿ. ಸೊ ಈಗ ಸದ್ಯ ನೀವು ಗಮನಿಸ್ತಾ ಇರಬಹುದು, ಅಧಿಕಾರಿಗಳು ದಾಳಿ ನಡೆಸಿರುವಂತಹ ದೃಶ್ಯಾವಳಿ. ಗಬ್ಬೆದು ನಾರ್ತಾ ಇರುವಂತಹ ತರಕಾರಿಗಳು ಎಷ್ಟೋ ಟೈಮ್ ಹಿಂದಿಂದು, ಅದನ್ನ ಫ್ರೀಸ್ ಮಾಡಿ ಹಾಗೇ ಇಡ್ತಾ ಇದ್ರು, ಅದನ್ನ ಜನರಿಗೆ ತಿನ್ನಿಸ್ತಾ ಇದ್ರು. ಆದ್ರೆ ದುಡ್ಡು ಮಾತ್ರ ₹1 ಕಡಿಮೆ ಮಾಡ್ತಿಲ್ಲ ಆಯ್ತು. ಎಷ್ಟು ಹೇಳ್ತಾರೆ ಅಷ್ಟು ಜನರು ಕೊಟ್ಟು ತಿನ್ಕೊಂಡು ಹೋಗ್ತಾ ಇದ್ರು. ಆದ್ರೆ ತಿನ್ಸೋದೇನು, ಕೊಳತು ಹೋಗಿರುವಂತಹ ಗಬ್ಬೆದ್ ನಾರ್ತಾ ಇರುವಂತಹ ತರಕಾರಿಗಳು. ದೊಡ್ಡ ಕ್ಲಬ್ಗಳು, ದೊಡ್ಡ ಪಬ್ಗಳು, ಎಷ್ಟು ಚೆನ್ನಾಗಿರುತ್ತೆ ಅಪ್ಪ ಅಂತ ಅನ್ಕೊಂತೀವಿ. ಈ ಮಾಹಿತಿಯನ್ನ ಕೊಡ್ತಾರೆ ನನ್ನ ಕಲೀಗ್ ಸತ್ತಾರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತ್ತಾರ್, ಸದ್ಯ ಈಗ ದಾಳಿ ಆಗಿದೆ ಅಂತ ಗೊತ್ತಾಗ್ತಾ ಇರುವಂತಹ ಸಂಗತಿ, ಬಟ್ ಎಷ್ಟು ಮಟ್ಟಿಗೆ ಗುಣಮಟ್ಟ ಇದೆ ಆಹಾರ ಪದಾರ್ಥಗಳಲ್ಲಿ ಅಂತ ಏನಾದರೂ ಮಾಹಿತಿ ಲಭ್ಯ ಆಗಿದೆ ಅದ್ರ ಬಗ್ಗೆ?
ನಿಕೇಶ್, ಇವತ್ತು ಪ್ರಮುಖವಾಗಿ ನಗರದ ಪ್ರತಿಷ್ಠಿತ 10 ಕ್ಲಬ್ಗಳ ಮೇಲೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ರೇಡ್ ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವೊಂದು ಕ್ಲಬ್ಗಳಲ್ಲಿ ಸರಿಯಾದ ರೀತಿಯಲ್ಲಿ ಸ್ವಚ್ಛತೆ ಕಾಪಾಡದೆ ಇರುವುದು ಗೊತ್ತಾಗುತ್ತೆ. ಅದರಲ್ಲೂ ಕೂಡ ಕ್ಯಾಥೋಲಿಕ್ ಕ್ಲಬ್ ಆಗಿರ್ಬೋದು ಅಥವಾ ಮಹಾಲಕ್ಷ್ಮಿ ಲೇಔಟ್ ಒಂದು ಕ್ಲಬ್ಗಳಲ್ಲಿ ಈ ರೀತಿಯಲ್ಲಿ ಸರಿಯಾದ ರೀತಿಯಲ್ಲಿ ಇದು ಸ್ವಚ್ಛತೆ ಕಾಪಾಡದಿರೋ ಗೊತ್ತಾಗುತ್ತೆ. ಈಗಷ್ಟೇ ಅಧಿಕಾರಿಗಳು ರೇಡ್ ಮುಗಿಸಿ ಹೊರಗಡೆ ಹೋಗ್ತಿರುವಂತಹ ದೃಶ್ಯ ಕೂಡ ನೋಡ್ತಾ ಇರಬಹುದು. ಇದು ಸೆಂಚುರಿ ಕ್ಲಬ್ ನ ದೃಶ್ಯ. ಈ ಒಂದು ಕ್ಲಬ್ ನಲ್ಲಿ ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಲ್ಲಿ ಲೋಪ ಇರುವುದು ಮೇಲ್ನೋಟಕ್ಕೆ ಕಂಡು ಬಂದಿಲ್ಲ. ಬಟ್ ಇಲ್ಲಿರುವಂತಹ ಆಯಿಲ್, ಕಿಚನ್ ಅಲ್ಲಿ ಬಳಕೆ ಮಾಡ್ತಿರುವಂತಹ ಆಯಿಲ್ ಏನಿದೆ ಅದು ಪದೇ ಪದೇ ಮರುಬಳಕೆ ಆಗಿರುವಂತಹ ಸಂಬಂಧ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ರೀತಿಯ ಅಧಿಕೃತವಾಗಿರುವಂತಹ ಮಾಹಿತಿ ಇನ್ನೂ ಕೂಡ FSA ಅಧಿಕಾರಿಗಳು ಕೊಟ್ಟಿಲ್ಲ. ಈಗಷ್ಟೇ ರೇಡ್ ಮುಗಿಸಿ ಇಲ್ಲಿಂದ FSA ಅಧಿಕಾರಿಗಳು ಹೋಗ್ತಾ ಇರುವಂತದ್ದು. ಇನ್ನು ಮಹಾಲಕ್ಷ್ಮಿ ಲೇಔಟ್ ನಲ್ಲಿರುವಂತಹ ಕ್ಲಬ್ ಒಂದರಲ್ಲಿ ಸ್ವಚ್ಛತೆ ಕಾಪಾಡದಂತಹ ಕಾರಣಕ್ಕಾಗಿ ನೋಟಿಸ್ ಕೊಡುವಂತಹ ಒಂದು ಕೆಲಸವನ್ನು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಡಿದ್ದಾರೆ. ಜೊತೆಗೆ ಕ್ಯಾಥೋಲಿಕ್ ಕ್ಲಬ್ ಕೂಡ ಈ ರೀತಿಯಲ್ಲಿ ನೋಟಿಸ್ ಕೊಟ್ಟಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಇಲಾಖೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಆಹಾರ ತಯಾರು ಮಾಡುವಂತಹ ಜಾಗದಲ್ಲಿ ಸ್ವಚ್ಛತೆ ಇರಬೇಕಾಗುತ್ತೆ. ಕೇವಲ ಆಹಾರ ತಯಾರು ಮಾಡುವಂತಹ ಜಾಗ ಮಾತ್ರ ಅಲ್ಲ, ಅದನ್ನು ಎಲ್ಲಿಂದ ಖರೀದಿ ಮಾಡ್ತಾರೆ, ಇವರಿಗೆ ಪೂರೈಕೆ ಮಾಡ್ತಿರುವಂತಹ ಉದ್ದಿಮೆದಾರರು ಸರಿಯಾದ ರೀತಿಯಲ್ಲಿ ಗುಣಮಟ್ಟದ ಆಹಾರವನ್ನು ಪೂರೈಕೆ ಮಾಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ಬಳಕೆ ಆಗ್ತಿರುವಂತಹ ನೀರಾಗಿರಬಹುದು ಅಥವಾ ಇಲ್ಲಿ ಬಳಕೆ ಆಗ್ತಿರುವಂತಹ ಎಣ್ಣೆ ಆಗಿರಬಹುದು, ಜೊತೆಗೆ ಇಲ್ಲಿ ಪದೇ ಪದೇ ರಿಯೂಸ್ಡ್ ಆಯಿಲ್ ನ ಏನಾದರೂ ಬಳಕೆ ಮಾಡ್ತಿದ್ದಾರೆ ಅನ್ನೋ ಸಂಬಂಧಪಟ್ಟ ಹಾಗೆ ಕೂಡ ಅಧಿಕಾರಿಗಳು ಪರಿಶೀಲನೆ ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಸೆಂಚುರಿ ಕ್ಲಬ್ ನಲ್ಲಿ ಮೇಲ್ನೋಟಕ್ಕೆ ಯಾವುದೇ ರೀತಿಯ ಲೋಪ ಕಂಡು ಬಂದಿಲ್ಲ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಬಟ್ ಪೌರಿಂಗ್ ಆಗಿರಬಹುದು, ಮಹಾಲಕ್ಷ್ಮಿ